ಹಾಡಲ್ಲಿ ನನಗೆ 2 ಸಾಲು ತುಂಬಾ ಇಷ್ಟ. ಕುಣಿಯೋದು ನನಗೆ ತಾತನು ಬಿಟ್ಟ ಹುಬ್ಬಳ್ಳಿ, ಕುಣಿಸೋದು ನನಗೆ ಅಪ್ಪನು ಕೊಟ್ಟ ಬಳಬಳಿ. ಎಷ್ಟು ಚೆನ್ನಾಗಿ ಶಿವಣ್ಣ ಅವರ ಕಲಾ ಪರಂಪರೆಯನ್ನ ನಮ್ಮ ಮಹಾಗುರುಗಳು ಹಾಡಿನಲ್ಲಿ ಪರಿಚಯ ಮಾಡಿದರೆ ಆ ಜೋಡಿಗೆ ಒಂದ್ ದೊಡ್ಡ ಚಪ್ಪಾಳೆ ಪ್ಲೀಸ್. ಸೊ ಈಗ ವಿ.ಪಿ. ಸರ್ ಈ ಹಾಡಿನ ಬಗ್ಗೆ, ಸಾಹಿತ್ಯ ಬಗ್ಗೆ, ಜೊತೆಗೆ ರಂಗಣ್ಣ ನೀವು ಹಾಕಿದಂತ ಗೂಗ್ಲಿ ಬಗ್ಗೆ, ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ವಿ.ಪಿ. ಸರ್ ಏನ್ ಹೇಳ್ತಾರೆ? ವಿ.ಪಿ. ಸರ್, ನನಗೆ ಈ ಹಾಡಲ್ಲಿ ಒಂದು ಬಹಳ ವರ್ಷಗಳ ಪ್ರಶ್ನೆ ಹಂಸಲೇಖ ಸರ್ಗೆ. ಆ ಚರಣದಲ್ಲಿ ಸರ್ ತಾರಿ ರಾರಿ ರೀ ತರಿ ರಾರಿ ರಾರಿ ರಾರ ಅಂತಲೇ ಮನಸ್ಸಿಗೆ ಬರುತ್ತೆ. ಆದ್ರೆ ತರಿರಾರಿ ರಾರಿ ರೀ ರೀ ಅದ್ ಹೇಗ್ ಬಂದ್ ಸರ್ ಆ ನೋಟು? ದಿಸ್ ಈಸ್ ರೈಟರ್ಸ್ ಕನ್ವೀನಿಯನ್ಸ್ ಅಂಡ್ ಕಂಪೋಸರ್ಸ್ ಪ್ರಾಬ್ಲಮ್. ಈಗ ರೈಟರ್ ಏನ್ ಮಾಡ್ತಾನೆ, ಅವ್ನಿಗೇನ್ ಬೇಕೋ ಅನುಕೂಲವಾದ ಬರ್ಕೊಂಡು ಹೋಗ್ತಾನೆ. ಒಳಗಡೆ ಕಂಪೋಸರ್ ಇರ್ತಾನಲ್ಲ, ಏನ್ ಮ್ಯೂಸಿಕಲ್ ಕ್ವಾಲಿಟಿ ಇಲ್ವೇ ಟಕ್ ಅಂತ ಒಂದು ಮ್ಯೂಸಿಕಲ್ ನೋಟ್ ಹಾಕದ, ಅದು ಟ್ರಿಕ್ಕಿಯಾಗಿದೆ. ಇಷ್ಟೇ ಇದೆ ಇದು. ಈ ಹಾಡು ಪೂರ್ತಿ ನಾನು ಮನಸ್ಸಲ್ಲಿ ಬರ್ಕೊಂಡೇ ಕಂಪೋಸ್ ಮಾಡಿದ್ದು. ದೊಡ್ಡವರು ಅಣ್ಣವರು ಎದುರು ಬಂದು ಕೂತ್ ಬಿಟ್ಟಿದ್ರು. ಬಂದು ಆ ಚಿಕ್ಕ ರೂಮ್ ಅಲ್ಲಿ ಅವ್ರು ಎಂಟ್ರ ಆದ ತಕ್ಷಣನೇ ಇದೆಲ್ಲ ಹೊಡೆದೋಯ್ತು. ನಮ್ಗೆ ಏನು ಮಾಡಲಿಲ್ಲ, ಸುಮ್ಮನೆ ಅವ್ರ ಇದ್ರಿಗೆ ಹಾರ್ಮೋನಿಯಂ ತಿರುಗಿಸ್ಬಿಟ್ಟು ನುಡ್ಸಿ ಸರ್ ಅಂದ್. ಇಲ್ಲ ಅಭ್ಯಾಸ ತಪ್ಪೋಗಿದೆ ನನಗೆ ಅಂದ್ರು. ಆಮೇಲೆ ಸ್ವಲ್ಪ ಹೊತ್ತು ನುಡ್ಸಿ ಕೊಟ್ರು. ಆಗ ಅವ್ರು ಏನೋ ಮಾತಾಡ್ತಾ ಇದ್ರೆ ನಾನು ಅವ್ರ ಮೂಗ್ನೇ ನೋಡ್ತಾ, ಈ ಮನುಷ್ಯ ಇಲ್ಲಿ ಬಂದು ಕೂತ್ ಬಿಟ್ಟಿದ್ದಿಲ್ಲ, ಏನ್ ಮಾಡೋದು, ಏನಾದ್ರು ಹಾಡ್ಬೇಕಲ್ಲ ಈಗ ಅಂತ. ಈ ಗಾಜನೂರಿನ ಗಂಡು ಕಾಣಮವನ್ನು ಲೈನ್ ಬಂತು. ಆದ್ರೆ ಅವ್ರ ಮುಂದೆ ಆಡ್ಬೇಕಾಗಿ ಟ್ಯೂನ್ ಬೇರೆ ಇತ್ತು, ಅದು ಆಡ್ಲಿಲ್ಲ. ಅದು ಈ ಸಾಲ್ ಬಂದ ತಕ್ಷಣ ಎ ಫ್ಲಾಟ್ ಮೇಜರ್ ಅಲ್ಲಿ ಇಟ್ಕೊಂಡು ಸುಮ್ನೆ ಇವಾಗ ಗಾಜನೂರಿನ ಗಂಡು ಆಡದೆ. ಯಾವ್ದಿದು ಉದಯಶಂಕರ್ಗೆ 25 ವರ್ಷದಿಂದ ಗೊತ್ತಿರಲಿಲ್ಲ ಈ ಸಾಲು. ತಗಲ್ಕೊಂತಲ್ಲ ಮಗಂದು ಅಂದ್ರ. ಸೊ ಆಮೇಲೆ ಹಾಡು ಇಷ್ಟಪಟ್ಟರು, ಹಾಡ್ಬಿಟ್ಟು ಅದು ಮುಗ್ದೋಯ್ತು. ರೆಕಾರ್ಡಿಂಗ್ ಟೈಮ್ನಲ್ಲಿ ಈ ವರಪುತ್ರನ ಪುತ್ರ ಬಂತು. ಇವರು ಟಕ ಅಂತ ಇವ್ರಿಗೆ ಹೆಸರು. ರವಿ ಸಾರ್ಗೆ ಚಕ ಅಂತ. ರವಿ ಸಾರ್ಗೆ ಟ್ಯೂನ್ ಹೇಳಿದ ತಕ್ಷಣ ಚಕ ಅಂತ ಓಕೆ ಮಾಡ್ತಾರೆ. ಇವ್ರಿಗೆ ಟ್ಯೂನ್ ಹೇಳಿದ ತಕ್ಷಣ ಟಕ ಒಂದು ರಿದಮ್ ಹೇಳ್ತಾರೆ. ಈ ಟ್ಯೂನ್ ಆಡ್ ತೋರಿಸ್ದಂಗೆ ಮಮ 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 ಒಂದು ರಿದಮ್ ಇದೆ ಕೇಳಿ ಅಂದ್ಬಿಟ್ಟು ಚಿಕ್ ತಕ್ ಚಿಕ್ ತಕ್ ಚಿಕ್ ತಕ್ ತದ ಚಿಕ್ ತಕ್ ಚಿಕ್ ತಕ್ ಚಿಕ್ ತಕ್ ತದ ಚಿಕ್ ಈ ಥರ ರಿದಮ್ ಹೇಳಿ ತೋರಿಸ್ತು. ಅಲ್ಲೇ ಒಬ್ಬ ರಿದಮ್ ಬಾಕ್ಸ್ ಕರೆದೆ, ಅವನ್ನ ನುಡ್ಸೋ ಇದನ್ನ ಅಂದೆ. ಅವ್ನು ನುಡಿಸ್ದ. ಈ ಹಾಡು ಆಡಿದ್ವಿ ಕರೆಕ್ಟಾಗಿ ಕೂತ್ಕೊಂತು. ಅದ್ರ ಮೇಲೊಂದು ಶೈನಾ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು. ಅದನ್ನೇ ಆ ಬಿಟ್ಟು ಹಾಕಿದ್ದು. ಪಬ ಪ ಪ ಪ ಪ ತಿ. ಸೊ ಶಿವಣ್ಣ ಟಕ ರವಿ ಸಾರ್ ಚಕ. ನಾವು ಇವ್ರ ಮಧ್ಯ ಮಿಕ ಅಂತ ಕೆಲಸ ಮಾಡೋದು. ನೀವಿಬ್ರು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ ಇಬ್ರು. ಅದು ಯಾಕಂದ್ರೆ ಅದು ಸಡನ್ ಕ್ರೊಮ್ಯಾಟಿಕ್ ಹೋಗೋತ್ತಲ್ಲಿ ಅನ್ಪ್ರೆಡಿಕ್ಟಬಲ್ ಆಗಿ ಅದನ್ನ ಹಿಡ್ಕೊಂಡು ಅದ್ರಲ್ಲಿ ಜೀವ ತುಂಬಿ ಭಾವ ತುಂಬಿ ಬಹಳ ಚೆನ್ನಾಗಿ ಹಾಡಿದ್ರಿ ಇಬ್ರು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್, ಒಂದು ಕಮರ್ಷಿಯಲ್ ಸಾಂಗ್ನ ಇಷ್ಟು ಮೆಲಡಿಯಾಗಿ ಇಷ್ಟು ಕ್ಯೂಟ್ ಆಗಿ ಮಾಡ್ಬೋದು ಅಂತ ಮಹಾಗುರುಗಳು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ, ಅದಕ್ಕೆ ಬೇರೆ ಎನರ್ಜಿ ಅದೊಂಥರ. ಬಟ್ ಈ ಕಮರ್ಷಿಯಲ್ ಅಲ್ಲಿ ಇಷ್ಟು ಕ್ಯೂಟ್ನೆಸ್ ತರೋದು, ಅದ್ರಲ್ಲಿ ಅಷ್ಟು ಸ್ಟ್ರಾಂಗ್ ಮೆಲಡಿ ತರೋದು ಬಹಳ ಕಷ್ಟ. ಅದನ್ನ ಬಹಳ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದಿರ. ಅಂಡ್ ಇದೆಲ್ಲ ಒಂದು ಬ್ಯೂಟಿಫುಲ್ ಮೆಮರೀಸ್. ಶಿವಣ್ಣ ಅದ್ರಲ್ಲಿ ಪರ್ಫಾರ್ಮ್ ಮಾಡಿರೋದು ಅಷ್ಟು ಪಾಸಿಟಿವ್ ಎನರ್ಜಿ ಹಂಗೆ ಫ್ಲೋ ಆಗ್ತಾ ಇದೆ. ಸೊ ನೀವು ಹಾಡಾಡ್ತಾ ಇದ್ರೆ ವಿಜುವಲ್ಸ್ ನೆನೆಸ್ಕೊಂಡ್ರೆ, ವಿಚ್ ಇಸ್ ವೆರಿ ರೇರ್ ನವರ್ ಡೇಸ್. ಕೇಳಿದ ತಕ್ಷಣ ಪಾಸಿಟಿವ್ ಎನರ್ಜಿ ಬಂದು ಹೊಡೆಯೋದು, ಜೀವನ ತುಂಬಾ ಸಿಂಪಲ್ ಲೈಫ್ ಅಂತ ಫೀಲ್ ಮಾಡಿಸೋದಿದೆಯಲ್ಲ, ಅದು ಬಹಳ ಕಮ್ಮಿ ಮ್ಯೂಸಿಕ್ ಅಲ್ಲಿ ಮಾತ್ರ. ಅಂಥದ್ರಲ್ಲಿ ಇದೊಂದು ಅದ್ಭುತವಾದ ಸಾಂಗ್. ಗಾಡ್ ಬ್ಲೆಸ್. ಆಕ್ಚುಲಿ ಸ್ಟ್ರೈಟ್ ನಾನು ಕುದುರೆ ಮುಖಕ್ಕೆ ಹೋಗ್ಬಿಟ್ಟಿದ್ದೆ. ತುಂಬಾ ಇಷ್ಟವಾದ ಸಾಂಗ್. ಚಿನ್ನಿ ಪ್ರಕಾಶ್ ಅವರು ಕೊರಿಯೋಗ್ರಾಫ್ ಮಾಡಿದ್ದು. ಸುಧಾರಾಣಿ ಹಾಗೂ ನಾವು, ಐ ಥಿಂಕ್ ಈವನ್ ಶಿ ಈಸ್ ಎ ವೆರಿ ಗುಡ್ ಡ್ಯಾನ್ಸರ್. ತುಂಬಾ ಒಳ್ಳೆ ಡ್ಯಾನ್ಸರ್. ಯಾಕಂದ್ರೆ ಅವ್ರಿಗೆ ಸಾರಿ ಅದರಲ್ಲಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಡಿತಾ ಇತ್ತು, ಆದ್ರೂ ಶಿ ಮ್ಯಾನೇಜ್ ಇಟ್ ವೆರಿ ವೆಲ್. ಇದರಲ್ಲಿ ಸ್ವಲ್ಪ ಟ್ರಿಕಿ ಏನಂದ್ರೆ ಬಹಳ ಹಾಫ್ ಬೀಟ್ಸ್ ಬರುತ್ತೆ. ಈ ಹಾಫ್ ಬೀಟ್ ನ ಬೀಟ್ ಹಿಡಿಯೋದು ತುಂಬಾ ಕಷ್ಟ. ಕ್ಯಾಚ್ ಮಾಡೋದು ಕಷ್ಟ. ಯಾವ ಸಿಮಿ ಗಂಡು ಕಾಣ ತಾಕದಿಂಗ ಅದು ಬರುತ್ತೆ. ಅದಷ್ಟು ಈಸಿ ಅಲ್ಲ ಐಡಿಯಾ. ಮೂವ್ಮೆಂಟ್ ಮಾಡ್ತಾರೆ ಬಂದು ಅದು ಬರುತ್ತೆ. ಆ ಜಲಕ್ ಬೇಕು. ಅಂಡ್ ಥ್ರೂ ಔಟ್ ದ ಸಾಂಗ್ ಆ ಮ್ಯೂಸಿಕ್ ಕ್ಯಾರಿ ಔಟ್ ಆಗ್ತಾನೆ ಇರುತ್ತೆ. ಸೊ ಆ ಬೀಟ್ ನ ಎಲ್ಲೂ ಮಿಸ್ ಮಾಡಬಾರ್ದು. ಜೊತೆಲಿ ಆ ರೊಮ್ಯಾನ್ಸ್, ಜೊತೆಲಿ ಆ ನಾಟಿನೆಸ್, ಐ ಥಿಂಕ್ ಬ್ಯೂಟಿಫುಲ್ ಇಟ್ ವಾಸ್. ಐ ಥಿಂಕ್ ಹಂಸಲೇಖ ಅವ್ರು ಬರೆದ ಲಿರಿಕ್ಸ್ ಅಂತೂ ಮರೆಯಕ್ಕೆ ಆಗಲ್ಲ. ಅದು ಅಪ್ಪಾಜಿ ಹೇಳಿದಲ್ಲ, ಅಪ್ಪಾಜಿ ನೋಡಿದ ತಕ್ಷಣ ಅದು ಇವಾಗ ಯಾವ ಸಿಮಿ ಗಂಡು ಕಡಿಮೆ, ಇವಾಗ ಗಾಜನೂರಿನ ಗಂಡು ಇದೆಯಲ್ಲ, ಅದು ಪಕ್ಕ ಆಪ್ಟ್. ಅದು ಯಾಕಂದ್ರೆ ಆ ಗಾಜನೂರ್ ಗಂಡೆ ಅವರು ಅಮೇಝಿಂಗ್. ಅವ್ರ ಬಗ್ಗೆ ಏನ್ ಸಾಂಗ್ ಬೇಕಾದ್ರೆ ಬರಿಬೋದು ಅಪ್ಪಾಜಿ ಬಗ್ಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವ್ರು ಅಂತ ಆರ್ಟಿಸ್ಟ್ ಅವ್ರು ಒಂಥರ ಈಸ್ ಜಸ್ಟ್ ಲೈಕ್ ಎ ಸ್ಟೋನ್. ಒಂದು ಕಲ್ನ ಹೆಂಗ್ ಬೇಕಾದ್ರೆ ಕೆತ್ತಬಹುದು.
ಅದು ಕೃಷ್ಣದೇವರಾಯ ತರನು ಕೆತ್ತಬಹುದು, ಕುಂಬಾರನ್ ತರನು ಕೆತ್ತಬಹುದು, ಬಾಂಡ್ ತರನು ಕೆತ್ತಬಹುದು. ಆ ರೂಪನೇ ಹಂಗೆ, ಅದು ಅಪರೂಪ. ಐ ಥಿಂಕ್ ಎಲ್ಲರೂ ಹೇಳ್ಬೋದು ಅಪ್ಪಾಜಿ, ನಮ್ಮ ಅಪ್ಪಾಜಿ ಅಂತ ಹೇಳ್ತಿಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ಬೇಕಂದ್ರೆ ಐ ಥಿಂಕ್ ಈಸ್ ಸಮಥಿಂಗ್ ಅಮೇಝಿಂಗ್, ವೆರಿ ಅಮೇಝಿಂಗ್ ಆಕ್ಟರ್. ಐ ಥಿಂಕ್ ಅಂತ ಒಂದು ತಂದೆ ಆಗುವಂತ ಒಂದು ತಾಯಿಗೆ ನಾನು ಮಗನಾಗಿ ಬಂದಿರೋದು ನನ್ಗೆ ಯಾವ ಭಾಗ್ಯನೋ ನನಗೆ ಗೊತ್ತಿಲ್ಲ. ಅದು ನಿಜವಲ್ಲೂ ಅದು ಈ ಸಾಂಗ್ ನನಗೆ ಬಂದಿರೋದು ಇನ್ನೂ ಖುಷಿಯಾದ ವಿಷಯ. ತುಂಬಾ ಚೆನ್ನಾಗಿ ಆಡಿದ್ರಿ ಇಬ್ರು, ಸೊಗಸಾಗಿ ಆಡಿದ್ರಿ, ತುಂಬಾ ಮುದ್ದಾಗಿತ್ತು, ಆಮೇಲೆ ಕ್ಯೂಟ್ ಎಕ್ಸ್ಪ್ರೆಷನ್ ಇತ್ತು. ಅವಾಗ ಅವರು ಆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು, ವೆರಿ ಲವ್ಲಿ. ಥ್ಯಾಂಕ್ ಯು ಶಿವಣ್ಣ. ಇವರು ಎಕ್ಸ್ಪ್ರೆಷನ್ಸ್ ಕ್ವೀನ್ ಅನ್ಡೌಟ್ಲಿ, ಆದ್ರೆ ಇವ್ರಿದಾರಲ್ಲ ಈ ಪ್ರತಿಭೆ, ಈ ಕಂಬದ ರಂಗಯ್ಯವರು, ಇವರು ತುಂಬಾ ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ. ಅಂಡ್ ಅವರ ಇನ್ಸ್ಪಿರೇಷನ್ ನೀವು, ಯಾಕೆಂದ್ರೆ ಎಲ್ಲಾ ವೇದಿಕೆಯಲ್ಲಿ ನಿಮ್ಮ ಒಂದು ಹಾಡು ಕಾಯಮ್ಮಾಗಿ ಹಾಡ್ತಾರೆ. ಆ ಸಾಂಗ್ ಯಾವ್ದು ಗೊತ್ತಾ ಶಿವಣ್ಣ? ಯಾವ್ದು? ಮೆಹಬೂಬಾ. ಆ ಸಾಂಗ್ ಶಿವಣ್ಣ, ಒಂದ್ಸಲಿ ಆ ಸಾಂಗ್ ನ ಆ ಎಕ್ಸ್ಪ್ರೆಷನ್ ನೀವು ಕೇಳ್ಬೇಕು ಅನ್ನೋದು ನಮ್ಮ ಆಸೆ. 100%. ಸೂಪರ್ ವೆರಿ ಗುಡ್. ಮಹಾಗುರುಗಳೇ, ಒಂದ್ ಕಡೆ ಬ್ರಹ್ಮಾನಂದ ಓಂಕಾರ ಅಂತ ಅದೇ ಸಿನಿಮಾದಲ್ಲಿ ಬರೀತೀರಾ, ಈ ಕಡೆ ಕೋಳಿ ಮಂಜ ಏನ್ ಸ್ಕೆಚ್ ಅಂತೀರಾ. ಅದ್ರಲ್ಲಿ ಏನಂದ್ರೆ ಮೊದಲು ಓಂ ಇದೆ, ಆಮೇಲೆ ಖಾರ ಇದೆ. ಅಂಡ್ ಆ ಓಮು ಮತ್ತೆ ಆ ಖಾರ ಎರಡು ಕೊಡಂತ ಸ್ವೀಟ್ ಅಂಗಡಿ ಇದೆ. ಆ ಸಹಕಾರ ಸರ್ಕಾರ ಎಲ್ಲ ನಮ್ಮ ಶಿವಣ್ಣನೇ. ಶಿವಣ್ಣನ್ ಬರ್ಲಪ್ಪ ಚಪ್ಪಾಳೆ. ಸೂಪರ್. ನೀವು ಇಷ್ಟು ದಿನ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಎಷ್ಟೋ ಆರ್ಕೆಸ್ಟ್ರಾಗಳಲ್ಲಿ ಹಾಡಿದಿರ. ಖಂಡಿತ, ಯಾಕಂದ್ರೆ ಅವ್ರ ಬಗ್ಗೆ ನನಗೆ ಹೇಳಂಗಿಲ್ಲ. ಇದು ಸರಿಗಮಪ ಮೊದಲು ಒಂದು ಸೀಸನ್ 8 ನಾನು ಹಾಡ್ಬೇಕಾದ್ರೆ ಸರ್ ಬಂದು ಚೆಲುವೆ ನಿನ್ನ ನೋಡಲು ಮೂವಿಗೆ, ಅವತ್ತು ಆ ಸಿನಿಮಾದೇ ಒಂದು ಹಾಡು ಹಾಡಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್. ಅವ್ರು ಸ್ಟೇಜ್ ಮೇಲೆ ಬಂದು ನನಗೆ ಒಂದು ತಪ್ಪಿಕೊಂಡು ಒಂದು ಗಿಫ್ಟ್ ಸಹ ಕೊಟ್ಟಿದ್ರು. ಥ್ಯಾಂಕ್ ಯು ಸರ್. ಒಂದ್ ಪ್ರಶ್ನೆ ಇದೆ ನಿಮ್ಮ ಹತ್ರ, ನಾನು ಇಲ್ಲೇ ಕೇಳ್ತೀನಿ. ಈ ಹಾಡು ಫಸ್ಟ್ ಟೈಮ್ ಕೇಳಿದಾಗ ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇತ್ತು? ಕೋಳಿ ಮಂಜ, ಜಪಾನು, ಏನಿದ್ ಸಾಹಿತ್ಯ, ಸ್ಕೆಚ್ಚು ಅಂತೆಲ್ಲ? ಆಲ್ರೆಡಿ ಉಪೇಂದ್ರ ಆಟಿಟ್ಯೂಡ್ ತುಂಬಿಸ್ಬಿಟ್ಟಿದ್ರು, ಅದರಿಂದ ಅದೇನು ಒಂದು ಇದೇ ಬೇಕಾಗಿರಲಿಲ್ಲ. ಹಾಡು ಬಂದ ತಕ್ಷಣ ಬೇರೆ ತರ ಒಂದು ಪ್ರಸಾದ್ ಮಾಸ್ಟರ್ ಆಕ್ಚುಲಿ ಕೊರಿಯೋಗ್ರಾಫ್ ಮಾಡಿದ್ದು. ಐ ಥಿಂಕ್ ಒಂದು ಗ್ಯಾಂಗ್ ಇತ್ತು, ವಿಚಿತ್ರವಾಗಿ ಡ್ಯಾನ್ಸ್ ಆಡ್ಬೇಕು, ಚೆನ್ನಾಗಿತ್ತು ಒಂಥರ ಅಮೇಸಿಂಗ್. ಅಂತ ಟ್ರೆಂಡ್ ಸೃಷ್ಟಿ ಮಾಡಿದಂತ ಸಾಂಗ್, ಅಂಡ್ ಆ ಟ್ರೆಂಡ್ ಸೃಷ್ಟಿ ಮಾಡಿದಂತ ಟ್ರೆಂಡ್ ಸೆಟ್ಟರ್ ಇವತ್ತು ವೇದಿಕೆ ಮೇಲೆ ಬಂದು ಮತ್ತೆ ಎಲ್ಲರನ್ನು ಪ್ರೀತಿಯಿಂದ ತಪ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಶಿವಣ್ಣ, ಎಷ್ಟು ಹೇಳಿ ವಿ ಲವ್ ಯು ಶಿವಣ್ಣ. ಥ್ಯಾಂಕ್ ಯು. ಐ ಟು ಲವ್ ಎವ್ರಿಬಡಿ. ಡಾನ್ಸ್ ನ DANCE ಎಲ್ಲ ಎಂಜಾಯ್ ಮಾಡೋಂತ ಏಕೈಕ ನಟ ಅಂದ್ರೆ ನಮ್ಮ ಶಿವಣ್ಣ ಅಪ್ಪ. ಸೀರಿಯಸ್ಲಿ ಇವತ್ತು ಪ್ರೊಡಕ್ಷನ್ ನಂದೇ ದುಡ್ಡಲ್ಲಿ 4 ಕುಂಬಳಕಾಯಿ ತರಿಸಿ ಹೊಡಿಬೇಕು ಕುಂಬಳಕಾಯಿ, ಯಾಕಂದ್ರೆ ದೃಷ್ಟಿ ಆಗ್ಬಿಟ್ಟಿದೆ ಶಿವಣ್ಣನ್ಗೆ. ಯಾರ ದೃಷ್ಟಿನೂ ಬೀಳದೆ ಇಲ್ಲ ಎನರ್ಜಿಗೆ. ಅನು ಆಕ್ಚುಲಿ ಅಭಿಮಾನಿಗಳು ದೃಷ್ಟಿ ಹಾಕಲ್ಲಮ್ಮ, ಅಭಿಮಾನಿಗಳು ಸೃಷ್ಟಿ ಮಾಡ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಒಳಗಡೆ, ಇವತ್ತು ಲಿರಿಸಿಸ್ಟ್ ಆಚೆ ಬಂದ್ಬಿಟ್ರು ನೋಡಿ. ಪಕ್ಕದಲ್ಲಿ ಕೂತಿರೋರು ಯಾರು? ಚಾನ್ಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರಿಗಮಪ ಫಾರ್ ಆಕ್ಚುಲಿ ಇನ್ವೈಟಿಂಗ್ ಶಿವಣ್ಣ. ಅವ್ರು ಬಂದಿದ್ದಕ್ಕೆ ಈ ಕಾರ್ಯಕ್ರಮದ ಅಂದ ಚಂದ ಬೇರೆ ಲೆವೆಲ್ಗೆ ಹೋಯ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರಿಗಮಪ. ನೀನು ನಿನ್ನ ಮದುವೆ ಮಾಡಿ ಇವತ್ತು ಏರಿಯಾದಲ್ಲೆಲ್ಲ ನಿಂದೆ ಹವಾ ಅಲ್ಲ. ಸರಿಗಮಪ ಸರಿಗಮಪ